ಮಾರ್ನಿಂಗ್ ವೆಸ್ಟೀಜ್. ನಾನು ಹಿರೇಮಠ್ ಡಾಕ್ಟರ್ ಸಿಂದಗಿ, ವೆಸ್ಟೀಜ್ ಕ್ರೌನ್ ಡೈರೆಕ್ಟರ್. ಇಲ್ಲಿ ನಾನು ರೈತರ ತೋಟಕ್ಕೆ ಬಂದಿದ್ದೀನಿ. ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ರೈತರ ಮುಖಾಂತರ ಕೇಳೋಣ. ಇಲ್ಲಿ ನಮ್ಮ ಒಂದು ಪ್ರಾಡಕ್ಟ್ಗಳನ್ನು ಇವರು ಬಳಸಿದ್ದಾರೆ, ವೆಸ್ಟೀಜ್ ಪ್ರಾಡಕ್ಟ್ಗಳನ್ನು ಬಳಸಿದ ಎಷ್ಟು ದಿವಸದಲ್ಲಿ ಏನು ವ್ಯತ್ಯಾಸ ಬಂದಿದೆ ಅಂತಕ್ಕಂಥದ್ದನ್ನು ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು ರೀ? ಮಡಿವಾಳಪ್ಪ ಪೂಜಾರಿ. ಸರ್, ಈಗ ನಾನು ಒಂದು 5-6 ದಿವಸದ ಹಿಂದ್ಗಡೆ ನಿಮ್ಗೆ ನಾನು ನಮ್ಮ ಕಂಪ್ನಿಯ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನು ಕೊಟ್ಟೀನಿ. ಹ್ಞೂ ಸರ್. ಸರ್, ಅವಾಗ ನಾನು ಕೊಡುವಾಗ ಸಮಸ್ಯೆ ಏನಿತ್ತು ರೀ ಇದ್ರದ್ದು? ಸಮಸ್ಯೆ ರೀ ಸರ್, ಅಷ್ಟೇನು ಬೆಳವಣಿಗೆ ಇದ್ದಿಲ್ಲ ರೀ. ಹಾಂ ರೀ. ಸ್ವಲ್ಪ ತಲೆ ಸುಡೋದು ಹಳದಿ ಆಗೋರಿದ್ದಾರೆ, ಪೋಷಜನ್ ಇತ್ತು. ಹಾಂ ರೀ. ಸ್ವಲ್ಪ ಈಗೆಲ್ಲ ಕ್ಲಿಯರ್ ಆಗ್ಯದ ರೀ, ಚಲೋ ಆಗ್ಯದ ರೀ. ಇದು ಎಷ್ಟು ಎಕರೆ ಐತೆ ಸರ್ ಇದು ಬೆಳೆ? ಇದು ಒಂದು 2-2.5 ಎಕರೆ ಅದ ರೀ. 2.5 ಎಕರೆ ರೀ. ಹ್ಞೂ ರೀ. ಸರ್, ಈಗ ನಮ್ಮ ಎಣ್ಣೆ ಹೊಡೆದ ನಂತರ, ಹ್ಞೂ ರೀ, ಈಗ ನಮ್ಮ ಕಂಪನಿಯ ಒಂದು ಎಣ್ಣೆಗಳನ್ನು ನೀವು ಬಳಸಿದ ನಂತರ ಬಂದಿರತಕ್ಕಂಥ ವ್ಯತ್ಯಾಸ ಏನು ಸರ್? ಸರ್, ಚೇಂಜ್ ಆಗ್ಯದ ರೀ, ಬೆಳೆ ಕರದಾಗ್ಯದ ರೀ, ಎಲ್ಲ ಶುದ್ಧ ಆಗ್ಯದ ರೀ. ಎಲ್ಲ ಈಗೇನು ಪ್ರಾಬ್ಲಮ್ ಇತ್ತು, ಎಲ್ಲ ಕ್ಲಿಯರ್ ಆಗ್ಯದ ರೀ. ಪ್ರಾಬ್ಲಮ್ ಇಲ್ಲ ರೀ. ಸರ್, ಈಗ ನಮ್ಮ ಎಣ್ಣೆ ಬಳಕೆ ಮಾಡೋದ್ರಿಂದ ಈಗ ಹೊರಗಡೆ ಅಂಗಡಿ ಒಳಗೂ ಎಣ್ಣೆ ಬಳಕೆ ಮಾಡ್ತಿದ್ರಿ ನೀವು. ಹ್ಞೂ ರೀ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಅನಿಸ್ತದೆ ಏನು ರೀ ನಿಮಗೆ? ಇಲ್ಲ ರೀ, ಬರಾಬರಿ. ಆದರೂ ಒಂದು ಸ್ವಲ್ಪ ಅವನು ಹೊಡ್ಕೊಂದಿನಿ ರೀ, ಇವನು ಹೊಡ್ಕೊಂದಿನಿ ರೀ. ಹಾಂ ರೀ. ಆದರೂ ಇದಕ್ಕೆ ಚೇಂಜ್ ಆಗ್ಯದ ರೀ. ಇದಕ್ಕೆ ಚೇಂಜ್ ಐತೆ ರೀ. ಹ್ಞೂ ರೀ. ಆದ್ರೆ ಇಷ್ಟು ಬೇಗ ರಿಕವರಿ ನಿಮ್ಗೆ ಅಂಗಡಿ ಮುಖಾಂತರ ತಂದಿದ್ದು ಆಗ್ತಿತ್ತು ರೀ? ಒಂದು ಸ್ವಲ್ಪ ಲೇಟ್ ಆಗ್ಯದ ರೀ. ಒಂದು ಕೈ 2 ಕೈ ಹೊಡ್ಕೋಬೇಕಾಗ್ಯದ ರೀ. ಇದು ಒಂದೇ ಕೈಗೆ ಆಗ್ಯದ ರೀ. ಅದನ್ನು 2 ಕೈ ಹೊಡೆದಾಗ ಚೇಂಜ್ ಆಗ್ತಿತ್ತು. ಆಗ್ಯದ ರೀ. ಬಟ್ ನಮ್ದು ಒಂದೇ ಕೈಗೆ ಮಾತ್ರ ಇಷ್ಟೊಂದು ಟಾಪ್ ಆಗಿ ಚೇಂಜ್ ಆಗ್ಯದ. ಶನಿವಾರ ದಿನ ಹೊಡೆದೇನಿ ರೀ. ಹಾಂ ರೀ. ಇವತ್ತಿಗೆ ಎಷ್ಟು ದಿವಸ ಆಯ್ತು ನೋಡ್ರಿ? ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಹಾಂ, ಇಲ್ಲಿ ಇವತ್ತು ಶುಕ್ರವಾರ, 6ನೇ ದಿವಸ ರೀ ಇವತ್ತು. 6ನೇ ದಿವಸ, 3ನೇ ದಿವಸಕ್ಕೆ ಚೇಂಜ್ ಆಗ್ಯದ ರೀ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡ್ಬೋದು ವೀಕ್ಷಕರೇ, ಈ ಒಂದು ಬೆಳೆಯ ಲಕ್ಷಣ ನೋಡಿದ್ರೆ ಈ ತೋಟ ಬಿಟ್ಟು ಹೊರಗಡೆ ಹೋಗೋಕ್ಕೆ ಮನಸ್ಸಿನೇ ಆಗೋದಿಲ್ಲ. ಆ ಥರ ಒಂದು ಈರುಳ್ಳಿ ಬೆಳೆ ಇದೆ. ಅದ್ಭುತವಾಗಿರ್ತಕ್ಕಂಥ ಇಳುವರಿ ಕೂಡ ಬೇಡಾಗುತ್ತೆ. ಒಳ್ಳೆಯ ರೀತಿಯಿಂದ ಬರೀ 6 ದಿವಸದಲ್ಲೇ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಮ್ಮ ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಟ್ಟಿದೆ ಅಂತಂದರೆ, ಮೊದಲಿನಿಂದ ಇದನ್ನು ಬಳಕೆ ಮಾಡಿದ್ರಿ ಅಂತಂದ್ರೆ, ಸರ್ ಮೊದಲಿನಿಂದಾನೇ ನಮ್ಮದು ಬಳಕೆ ಮಾಡಿದ್ರೆ ನಿಮ್ಗೆ ಏನು ಅನಿಸ್ತಿತ್ತು ರೀ? ಅದು ಹೆಂಗೆ ಅನಿಸ್ತಿತ್ತು ಅಂತ ಗೊತ್ತೇ ಇಲ್ಲ ಸರ್, ಭಾರಿ ಆತಿತ್ತು ರೀ. ಹಾಂ, ಯಾಕಂದರೆ ಇಲ್ಲಿ ನಡ್ಬಾರ್ಕೆ ಈಗ ಸಿಕ್ಕಿರಿ ಸರ್. ಹೌದು ಸರ್, ಹೌದು ರೀ. ಇನ್ನು ಮುಂದೆ ಏನು ಮಾಡ್ಬೇಕಂತ ವಿಚಾರ ಮಾಡಿರಿ ಸರ್ ನಮ್ಮ ಪ್ರಾಡಕ್ಟ್? ಸರ್, ಇದು ಹೆಂಗೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ಕೊತ ಹೋಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆಯ್ತು, ಚಲೋ ಆಗ್ಯದ ಅಂತ ಹೇಳ್ತೀವಿ ಸರ್. ಹಾಂ ರೀ. ಇದು ಕಂಪ್ನಿದು ಒಂದು ನಮ್ಮ ಕಂಪ್ನಿ ಔಷಧಿ ಪ್ರಚಾರ ಕೊಡ್ತೀರಿ? ಹೇಳ್ತೀವಿ ರೀ. ಕೆಲವೊಬ್ರು ನಮ್ಮ ರೈತರು ಬಂದವ್ರಿಗೆ ಹಿಂಗೆ ನಿಮ್ಮ ನಂಬರ್ ಕೊಡ್ತೀವಿ ರೀ, ನಿಮ್ಮ ಫೋಟೋ ಎಲ್ಲ ತೋರಿಸ್ತೀವಿ ರೀ. ಓಕೆ ಸರ್. ನಮ್ಗೆ ಮೇಸ್ತ್ರಿ ಬರ್ತಾನೆ ಹೊಲಕತ್ ಹೇಳ್ತೀನಿ ರೀ. ಓಕೆ ಸರ್. ನಿಮ್ಮ ಅಂಡರ್ದೊಳಗೆ ಸಾಕಷ್ಟು ಜನ ರೈತರು ಕೂಡ ಇದ್ದಾರೆ. ಯಾಕಂದ್ರೆ ನಿಮ್ಮ ಮೀರ್ಲಾರ್ದವ್ರು ಅದಾರ. ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಈ ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡಕ್ಕೆ ಹೇಳ್ರಿ. 8 ದಿನದಾಗೆ 5-6 ದಿನದಾಗೆ ನಾನು ಉಳ್ಳಾಗಡ್ಡಿ ಮೊಳಕಾಲ ಮಟ್ಟ ತೊಡಿ ಮಟ್ಟ ಬಂದದ್ರಿ. ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು ಒಂದು ವೆಸ್ಟೀಜ್ ಪ್ರಾಡಕ್ಟ್ ಕೊಟ್ಟಿದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ತಿಳಿಸಿ ಸರ್. ತಿಳಿಸ್ರಿ, ಬಂದು ನಾವು ಸರ್ವಿಸ್ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಪ್ರತಿಯೊಂದನ್ನು ನಾವು ವಿಸಿಟ್ ಮಾಡಿ ಏನು ಸಮಸ್ಯೆ ಇದೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಗೆ ತಿಳಿಸಿ ಹೇಳಿ ಹೋಗ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವಿಶ್ವಲ್.